ನೀರು 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 ಎಲ್ಲಿ ನೋಡಿದ್ರೂ ಜಲರಾಶಿಯೇ ಕಾಣ್ತಿದೆ. 7 ನದಿಗಳ ಆರ್ಭಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯೇ ತತ್ತರಿಸಿದೆ. ನದಿ ಯಾವುದು, ರಸ್ತೆ ಯಾವುದು, ಹೊಲ ಗದ್ದೆಗಳು ಎಲ್ಲಿವೆ ಅನ್ನೋದು ಗೊತ್ತಾಗದಷ್ಟು ಜಲರಾಶಿ ಕಾಣ್ತಿದೆ. ಸಂತ್ರಸ್ತರು ಊರು ತೊರೆಯುತ್ತಿರೋ ದೃಶ್ಯ ಕಣ್ಣೀರು ತರಿಸುವಂತಿದೆ. ವರ್ಷ ಹಿಂಗಾದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ? ಬೆಳೆನೂ ಹಾದವ್ರಿ, ಎಲ್ಲ ಮನೆಗಳು ಬಿದ್ದಾವು. ಪೂರಾ ನದಿ ಎಲ್ಲ ಮುನಿಗೆ ನೀರು ಹೋಗ್ಬಿಟ್ಟೈತ್ರಿ. ಮನ್ಯಾಗ ಪೂರಾ ಇಟ್ಟಿಟ್ಟು ನೀರ್ ಅದಾವ್ರಿ. ಕಂಡು ಕೇಳರಿಯದಂಥ ಮಳೆ, ಭೋರ್ಗರಿತಿರೋ ಹೊಳೆ, ಒಂದಲ್ಲ ಎರಡಲ್ಲ, ಜಿಲ್ಲೆಯಲ್ಲಿರೋ 7 ನದಿಗಳು ಅಕ್ಷರಶಃ ರೌದ್ರಾವತಾರ ತಾಳಿವೆ. ಇದೇ ಹೊಡೆತಕ್ಕೆ ಇಡೀ ಬೆಳಗಾವಿ ಜಿಲ್ಲೆಯೇ ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದ್ರೂ ಜಲರಾಶಿಯೇ ಕಾಣ್ತಿದೆ. ಏಳು ನದಿಗಳ ಅಬ್ಬರ, 40 ಗ್ರಾಮಗಳು ತತ್ತರ, 1000 ಕುಟುಂಬಗಳ ಸ್ಥಳಾಂತರ. ಮಹಾಮಳೆಗೆ ಮುಳುಗಿದ ಬೆಳಗಾವಿ ಜನರ ಬದುಕು. ಬೆಳಗಾವಿಯಲ್ಲಿ ಮಳೆ ಇಲ್ಲದಿದ್ರೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಇದೇ ಕಾರಣಕ್ಕೆ ಕೃಷ್ಣೆ, ಘಟಪ್ರಭಾ ಉಕ್ಕಿ ಹರಿತಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. 122 ಗ್ರಾಮಗಳಿಗೆ ನೀರು ನುಗ್ಗೋ ಆತಂಕ ಇದ್ದು, ಸದ್ಯ ನದಿ ಪಾತ್ರದಲ್ಲಿನ 40 ಗ್ರಾಮಗಳಿಗೆ ನೀರು ನುಗ್ಗಿದೆ. ಬರೋಬ್ಬರಿ 1,000 ಕುಟುಂಬಗಳ 3,000 ಜನರನ್ನ ಕಾಳಜಿ ಕೇಂದ್ರ, ಸಂಬಂಧಿಕರ ಮನೆ, ಜಮೀನ್ನಲ್ಲಿರೋ ಮನೆಗಳಿಗೆ ಶಿಫ್ಟ್ ಮಾಡಲಾಗಿದೆ. 41 ಸೇತುವೆಗಳು ಮುಳುಗಿದ್ರೆ 80 ಗ್ರಾಮಗಳು ಸಂಪರ್ಕ ಕಳೆದುಕೊಂಡಿವೆ. ಅಷ್ಟಕ್ಕೂ ತೀವ್ರ ಸಂಕಷ್ಟಕ್ಕೆ ತುತ್ತಾಗಿರೋ ಒಂದೊಂದೇ ಗ್ರಾಮಗಳ ಪ್ರತ್ಯಕ್ಷ ಚಿತ್ರಣವನ್ನ TV9 ತಂಡ ಹೊತ್ತು ತಂದಿದೆ. ಘಟಪ್ರಭಾ ಅಬ್ಬರಕ್ಕೆ ಹೆಚ್ಚು ನಲಗಿರೋ ಗ್ರಾಮ ಅಂದ್ರೆ ಅದು ಮೂಡಲಗಿ ತಾಲೂಕಿನ ಮುಸುಗುಪ್ಪಿ. ಬರೋಬ್ಬರಿ 600 ಮನೆಗಳು ಜಲಾವೃತವಾಗಿದ್ದು, ಬೀದಿಯಲ್ಲಿ 4 ಅಡಿ ನೀರು ನಿಂತಿದೆ. ಅಂಥ ಸ್ಥಳದ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ನಾನು ಕೂಡ ಈ ಒಂದು ಮುಸುಗುಪ್ಪಿ ಗ್ರಾಮದ ಒಳಭಾಗದಲ್ಲಿ ಏನು ಎಷ್ಟು ಮನೆಗಳು ಮುಳುಗಿದಾವೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ನನ್ನ ನಡು ಮಠದವರೆಗೂ ಕೂಡ ಈ ಒಂದು ನೀರು ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಫೋರ್ಸ್ ಇದೆ ಅನ್ನುವಂಥದ್ದನ್ನು ಒಂದು ಕಡೆ ನೋಡೋದಾದ್ರೆ ಬಹುತೇಕ ಈಗಾಗಲೇ ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಏನು ಪದೇ ಪದೇ ಪ್ರವಾಹ ಬರ್ತಾ ಇರುವಂಥದ್ದು ಒಂದು ಕಡೆ ಆದ್ರೆ, ಗ್ರಾಮದ ಹೊರವಲಯದಲ್ಲಿರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ಇದೇ ಮುಸುಗುಪ್ಪಿ ಗ್ರಾಮದ ಲಕ್ಷ್ಮೀ ದೇವಿ ದೇವಸ್ಥಾನ, ಬ್ಯಾಂಕ್, ಕಲ್ಯಾಣ ಮಂಟಪ ಸಂಪೂರ್ಣ ಮುಳುಗಿವೆ. ಇಲ್ಲಿ ನದಿ 2-3 ಕಿಲೋಮೀಟರ್ ವಿಸ್ತಾರಗೊಂಡು ಹರಿಯುತ್ತಿದೆ. ಮುಸುಗುಪ್ಪಿ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಜಲಾವೃತವಾಗಿದ್ರೆ, ಸೇತುವೆ, ರಸ್ತೆ ಯಾವುದೊಂದು ಕಾಣ್ತಿಲ್ಲ. ಅಷ್ಟೇ ಅಲ್ಲ, ಸಾವಿರಾರು ಎಕರೆಯಲ್ಲಿನ ಕಬ್ಬು, ಭತ್ತ ಎಲ್ಲವೂ ಮಲಪ್ರಭೆಯ ಒಡಲು ಸೇರಿದೆ. ಘಟಪ್ರಭಾ ನದಿ ಒಡಲಿಗೆ ಸೇರಿದ ಮತ್ತೊಂದು ಗ್ರಾಮ ಪಟಗುಂದಿ. ಇಲ್ಲಿ ಚರ್ಚ್ ಸೇರಿದಂತೆ 150 ಮನೆಗಳು ಜಲಾವೃತವಾಗಿವೆ. ಕಾಳಜಿ ಕೇಂದ್ರ ಸೇರಿರೋ ಸಂತ್ರಸ್ತರು ಪ್ರತಿ ವರ್ಷ ಇದೇ ಗೋಳಾದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ತಮ್ಮ ಸಂಕಷ್ಟ ತೋಡಿಕೊಂಡ್ರು. ಈ ವರ್ಷ ನಮಗೆ ಭಾಳ ಪರಿಸ್ಥಿತಿ, ವರ್ಷ ಹಿಂಗಾದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ? ಹುಡುಗರು ಕಟ್ಕೊಂಡ, ದನಕಾರ ಕಟ್ಕೊಂಡ ನಾವ್ ಹೆಂಗ್ ಹೋಗುಣ್ರಿ? ಬಡವ್ರ ಈಗ ಏನ್ ಮಾಡ್ಬೇಕ್ರಿ? ನಾವ ಎಲ್ಲ ನೀರಾಗರ್ಲೆ, ಎಲ್ಲ ನೀರಾಗರಿ, ಹೆಂಗ್ ಹಿಡ್ಕೊಳ್ ನೋಡ್ರಿ ಇದ್ರಾಗ. ನೀರು ನೀರು ನೀರು, ಎಲ್ಲಿ ನೋಡಿದ್ರೂ ಕಾಣ್ತಿರೋದು ಬರೀ ಜಲರಾಶಿ. ಘಟಪ್ರಭಾ ತಟದಲ್ಲಿರೋ ಗೋಕಾಕ್ ನಗರಕ್ಕೂ ಪ್ರವಾಹದ ಬಿಸಿ ತಟ್ಟಿದೆ. ನಗರದ ಕುಂಬಾರಗಲ್ಲಿ ಸಂಪೂರ್ಣ ಜಲಾವೃತವಾಗಿದ್ದು, ಕಟ್ಟಿಗೆ ಅಡ್ಡ, ಗ್ಯಾರೇಜ್, ಚುರುಮುರಿ ಬಟ್ಟಿ, ಸಿಮೆಂಟ್ ಶಾಪ್ ಎಲ್ಲವೂ ಮುಳುಗಿವೆ.
ಕುಂಬಾರ್ ಗಲ್ಲಿಯಲ್ಲಿದ್ದ ಗರ್ಭಿಣಿ ಕಾಳಜಿ ಕೇಂದ್ರ ಸೇರಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಅಲ್ಲೇ ಆರೈಕೆ ಮಾಡ್ತಿದ್ದಾರೆ. ನೀರು ಹೆಚ್ಚಾಗ್ತಿದ್ದಂತೆ ಹಾಸಿಗೆಯೊಂದಿಗೆ ಹೊರಬಂದಿದ್ದೀವಿ, ಮನೆಯಲ್ಲಿರೋ ವಸ್ತುಗಳೆಲ್ಲ ನೀರು ಪಾಲಾಗಿವೆ ಅಂತ ಸಂತ್ರಸ್ತರು ಅಳಲು ತೋಡ್ಕೊಂಡಿದ್ರು. ಮನೆಗೆ ಪೂರಾ ತುಂಬಿ ನೀರು ಎಲ್ಲ ಯಾವ ಸಾಮಾನೆಲ್ಲ ಹಾಳಾಗಿದ್ದಾವ್ರಿ. ಎಲ್ಲ ಬೀಳ್ತೈತೋ ಇನ್ನೂ ಐತೋ ಇನ್ನೂ ಟೆನ್ಷನ್ದಾಗ ನಾವು ಇದ್ದೀವ್ರಿ. ಏನು ಎಷ್ಟು ಚಿಂತೆ ಆಗೈತ್ರಲ್ಲ, ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದು ಗೊತ್ತು. ಮಕ್ಕಳು ಸ್ಕೂಲ್ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿದ್ದೀವ್ರಿ ಸರ್. ಘಟಪ್ರಭಾ ನೀರು ಸುಣಧೋಳಿ ಗ್ರಾಮವನ್ನು ಮುಳುಗಿಸಿದೆ. ಗ್ರಾಮದ ಜಡಿಸಿದ್ದೇಶ್ವರ ದೇವಸ್ಥಾನ ಜಲಾವೃತವಾಗಿದ್ದು ಗ್ರಾಮದ ಜನ ಆತಂಕದಲ್ಲಿದ್ದಾರೆ. ಗೋಕಾಕ್ ತಾಲೂಕಿನ ಉದುಗಟ್ಟಿ ಗ್ರಾಮಕ್ಕೆ ಘಟಪ್ರಭೆ ನೀರು ನುಗ್ಗಿದೆ. ನೀರಿನಲ್ಲೇ ಅರ್ಚಕರು ಪೂಜೆ ಸಲ್ಲಿಸಿದ್ರು. ಕೃಷ್ಣಾ ನದಿ ಅಬ್ಬರಕ್ಕೆ ಮಾಂಗವಸ್ತಿ, ಮೊಲಿಗಡ್ಡಿ ಗ್ರಾಮಗಳು ಕೂಡ ಮುಳುಗಿವೆ. ಸಂತ್ರಸ್ತರು ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮದ ಬಳಿ ವಾಸ್ತವ್ಯ ಹೂಡಿದು ಟೆಂಟ್ನಲ್ಲೇ ವಾಸವಾಗಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ಬರಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.